ವಿಧಾನಸೌಧದ ಬಾಗಿಲು ಹಾಕ್ಸ್ಬೇಕು ಅಂತ ಪ್ರಜಾಕೀಯ ಅಂತ. ಬಟ್ ಆ ವಿಧಾನಸೌಧ ನೋಡಿದಾಗ ರಾಜಕೀಯ ಅನ್ಸುತ್ತೆ. ಹಲೋ ಗಾಯ್ಸ್, ಬನ್ನಿ ವೀಕೆಂಡ್ ಟ್ರಿಪ್. ಇವತ್ತು ನಾಗಮಂಗಲ ಬಂದಿದ್ದೀವಿ. ನಾಗಮಂಗಲದ ದಂಡಿಗನಹಳ್ಳಿ ಶ್ರೀ ವರದರಾಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ನೋಡಿ ಶ್ರೀ ವರದರಾಯ ಸ್ವಾಮಿ ದೇವಸ್ಥಾನ. ಇದೇ ಮೂಲ ವಿಗ್ರಹ ನೋಡಿ. ಇವತ್ತು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಹಾಗೂ ಹೋಮ ಎಲ್ಲ ಇತ್ತು. ಹಾಗಾಗಿ ಸ್ವಲ್ಪ ಜಾಸ್ತಿ ಜನ ಇದ್ದರು. ಮಹಾಮಂಗಳಾರತಿ ಆಗ್ತಾ ಇದೆ ನೋಡಿ. ಶ್ರೀ ಕಂಚಿ ವರದರಾಯ ಸ್ವಾಮಿ ಈ ಥರ ಅಲ್ಲ, ಅದೇ ಕರ್ನಾಟಕದಲ್ಲಿ ಈ ದೇವಸ್ಥಾನ. ವೈಷ್ಣವ ದೇವಾಲಯದ ಈ ವರದರಾಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀ ವರದರಾಯ ಸ್ವಾಮಿಯವರ ಜೊತೆಗೆ ಶ್ರೀ ಮಹಾಲಕ್ಷ್ಮಿಯವರು ಸಹ ಇದ್ದಾರೆ. 100 ವರ್ಷಗಳ ಇತಿಹಾಸ ಇರುವಂತಹ ಈ ದೇವಸ್ಥಾನ ಹೊಯ್ಸಳರು ಮತ್ತು ಶ್ರೀ ವಿಜಯನಗರ ಸಾಮ್ರಾಜ್ಯದ ಸಮಯದಲ್ಲಿ ಜೀರ್ಣೋದ್ಧಾರ ಹೊಂದಿದೆ. ಇಲ್ಲಿ ಚಪ್ಪಲಿ ಹಾಕೊಂಡ್ರೆ ಕಿತ್ಕೊಳ್ಬೋದಿತ್ತು. ಹಂಗ ಸೋಂಕು ನೋಡು, ಹಿಂದೆ ಎದುರುಗಡೆ ನೋಡಿ ಚುಟ್ಟು. ಇದು ಜೋಳ ಬಿಟ್ಟದಲ್ಲೋ, ಕಿತ್ಕೋ ವೈಶಾಲ್. ಆ ಕಡೆಯಿಂದ ಹೋಗ್ಬೋದು. ಫುಲ್ ಬಿಟ್ಟದ ನೋಡಿ ಗೈಸ್. ಜೋಳ ಹೆಂಗಿದೆ, ಮುಸ್ಕಿನ ಜೋಳ. ನೋ ಕಾಮೆಂಟ್ಸ್. ಮುಸ್ಕಿನ ಜೋಳ ಬಿಟ್ಟೈತಿ ಇಲ್ಲಿ. ಅದಕ್ಕೆ ಏನಂತಮ್ಮ ಬರ್ತಾವನೆ ಇಲ್ಲಿ ಕೀಳಕ್ಕೆ. ಮುಸ್ಕಿನ ಜೋಳ ಕೀಳಕ್ಕೆ ಬರ್ತಾ ಇದ್ದಾನೆ. ಬಂದ ಬಿಟ್ಟೈತಿ, ಕಾಣಿಸ್ತೈತೆ ಹಂಗೆ. ಬಂದ ಕಿತ್ಕೊತಾವನೆ. ತಗೊಂಬ. ಏನೇನು ಹೆಸರು? ಹಾಂ, ಏನು ಹೆಸರು ನಿಂದು? ಶಿವನ್ಗೌಡ DC-ನಾ? DC ಆಗಿದೆಯಾ? ಬೇರೆಯವರು ಬೆಳೆಸಿರುವಂತಹ ಜೋಳನ ಕದ್ದು ಇಲ್ಲಿ ಬಂದು ಮ್ಯಾಕೆ ತಿನ್ನಿಸ್ತವನೇ ನನ್ನ ತಮ್ಮ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ನಾಗಮಂಗಲದವರು, ದಂಡಗನಹಳ್ಳಿಯವರು, ಕಮೆಂಟ್ ಹಾಕಿ ಯಾರ್ದಿದ್ವಲ್ಲ ಅಂತ. ಬ್ಲ್ಯಾಕ್ ಕಲರ್ ನೋಡಿ, ಫುಲ್ಲು ಮರಿ ಹೆಂಗೈತೆ, ಫುಲ್ಲು ಬ್ಲ್ಯಾಕ್ ಆಗೈತೆ. ದೇವಸ್ಥಾನದ ಬಗ್ಗೆ ಹೇಳ್ತಿದ್ದವನು ಏನು ಸಡನ್ನಾಗಿ ಮೇಕೆ ತೋರಿಸ್ತಿದ್ದಾನೆ ಅಂತ ಅಂದ್ಕೊಂಡ್ರ, ನೋಡಿ ಇಲ್ಲಿ ಶಾಸನಗಳಿದೆ. ಹೊಯ್ಸಳರ ಕಾಲದ್ದು ಮತ್ತು ವಿಜಯನಗರ ಸಂಸ್ಥಾನದ ಕಾಲದ್ದು ಶಾಸನ. ಅದನ್ನು ತೋರ್ಸೋಕ್ಕೆ ಕರ್ಕೊಂಡ್ಬಂದೆ.